ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೋಬರ್ ಮಾಡಂದೆ ಛೀ ಕಾಲೇಜ್ ಏನದು? ಇದು ಏನಿದು? ತಾಳಿಪಟ್ಟು ಮಾಡಕ್ ಹೇಟ. ತಾಲಿಪಟ್ಟ ಅಲ್ಲ, ಅದು ತಾಲಿಪಟ್ಟ. ಮತ್ತೆ ನೀವು ನಂಗೆ ಅದೇ ಹೇಳಿದ್ದು. ತಾಲಿಪಟ್ಟು ತಾಳಿಪಟ್ಟಲ್ಲ, ತಾಲಿಪಟ್ಟು. ಯಾವುದೋ ಒಂದು ಪಟ್ಟು 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 ನೋಡ್ರಿ. ಒಂದು 2-3 ಥರ ಹಿಟ್ಟು ಕಲಸಿ, ಈರುಳ್ಳಿ ಸೊಪ್ಪಿ ಬರ್ತದಲ್ಲ, ಏನು ಹೇಳ್ತಾರೆ ಸೊಪ್ಪಿ ಅಲ್ರಿ, ಅದು ಏನು ಫಿಂಗರ್ ಆನಿಯನ್. ಈ ಇಂಗ್ಲೀಷ್ದಾಗ ಹೇಳಿದ್ರೆ ಜಲ್ದಿ ಅರ್ಥ ಆತಾವ. ಫಿಂಗರ್ ಆನಿಯನ್ ಅಂದ್ರೆ ನಾವು ಹಸಿ ತಪ್ಪಲು ಉಳ್ಳಾಗಡ್ಡಿ ಅಂತ ಹೇಳ್ತೀವಿ, ಹಸಿ ಉಳ್ಳಾಗಡ್ಡಿ ತಪ್ಪಲು ಅಂತ ಹೇಳ್ತೀವಿ. ಎಲ್ಲ ಉಲ್ಟಾ ಬರ್ಲಾಗತ್ತವ. ಉಳ್ಳಾಗಡ್ಡಿ ತಪ್ಪಲು, ಉಳ್ಳಾಗಡ್ಡಿ ತಪ್ಪಲು, ಹಸಿ ಉಳ್ಳಾಗಡ್ಡಿ ತಪ್ಪಲ, ಹಸಿ ಉಳ್ಳಾಗಡ್ಡಿ ತಪ್ಪಲ. ಅದ್ರದ್ದು ತಾಲಿಪಟ್ಟು ಮಾಡ್ಬೇಕ್ರಿ, ಭಾರಿ ಮಸ್ತ್ ಆತವ. ಈ ಉಳ್ಳಾಗಡ್ಡಿ ತಪ್ಪಲ ಹಾಕಿ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಹಸಿಮೆಣ್ಸಿನ್ಕಾಯಿ ರುಬ್ಬಿ ಹಾಕಿನಿ ಇವತ್ತು. ಭಾಳ ದಿನಗಳ ಮೇಲೆ ಹಸಿಮೆಣ್ಸಿನ್ಕಾಯಿ ತಿನ್ನಕತ್ತೀನಿ ಇವತ್ತು. ಅದು ಬ್ಯಾಸಿಗೆಯಿಂದ ಏನು ಬರೀ ತಾಲಿಪಟ್ಟು ಮಾಡೋಣಂತ. ಇನ್ನು ಹಂಚು ಕಾಯ್ಬೇಕು, ಕಾಯ್ದಿಲ್ಲ. ಮಸ್ತ್ ಹಂಚು ಕಾಯಿ ಮೇಲೆ ಹಾಕಬೇಕು. ಗ್ಯಾಸ್ ಇಲ್ರಿ, ಜಲ್ದಿ ಮಾಡಿ. ಗ್ಯಾಸ್ ಇಲ್ಲ ನಾನು ತಾಲಿಪಟ್ಟು ಹಿಂಗೆ ಮಾಡೋದು ಯಾವಾಗಲೂ. ಒಂದು ಬೋನ್ ತೊಗೊಂಡು ನೀರಿಗೆ ಇವತ್ತು ತುಂಬ ಕೆಲಸ ಉಂಟಲ್ಲ ಮಮ್ಮಿ ನಿಮಗೆ? ಹಾಂ ಅಡ್ವಾನ್ಸ್ ಹೇಳ್ಬಿಡ್ತಾಳ್ರಿ ಭಾಗ್ಯ. ನಾವು ಊಟನೂ ಮಾಡಿರ್ಬಾರ್ದು, ತಲೆ ಕೆಡಿಸ್ಬಿಡ್ತಾಳೆ ಮುಂಜಾನೆದು. ಹಂಗೆ ಹರ್ಕೊಂಬರ್ಕೊಂಬ ಎಲ್ಲ ಹರ್ಕೊಂಬರ್ಕೊಂಬ ಅದು ಹಂಗೆ ಎಣ್ಣೆ ಬರುತ್ತೆ. ಕಾಲು ಪಕ್ಕದ ಮನ್ಯಾಗ ಇಟ್ಟುವಾನಿ ಬಡಪ ಅಪ್ಪ. ಈ ಥರ ಎಣ್ಣೆ ಬಿಡ್ಬೇಕ್ರಿ. ತುಪ್ಪ ಬೆಣ್ಣೆ ಇದ್ರೆ ಹಾಕ್ಬಿಡ್ರಿ ನೀವು. ನಮ್ಮ ಮನೇಲಿ ತುಪ್ಪ ಐತೆ, ಆದ್ರೆ ಇದಕ್ಕೆ ಹಾಕಷ್ಟಿಲ್ಲ, ಹೀಗಾಗಿ ಹೀಗೆ ಮಾಡೋದು. ಇಲ್ಲಿ ಈ ಕಡೆ ತಿರುಗು ನೋಡ್ರಿ. ಪ್ಯಾಂಟ್ ನಾನೇ ಹೊಲ್ದೀನಿ, ಇಲ್ವಾ ಕಾಣೋವಲ್ದು ಸರಿಯಾಗಿ. ಆ ಕಡೆ ಹೋಗು, ಹಿಂದೆ ಹೋಗು, ಹಿಂಗೆ ಅಳಗಾಡ್ಸು. ನಾನೇ ಹೊಲ್ದೀನಿ ಪ್ಯಾಂಟ್, ಯಾವುದು ಕಟ್ಟಿಂಗ್ ನೋಡಿಲ್ಲ ಏನಿಲ್ಲ, ಸುಮ್ಮನೆ ಅಂದಾಜ್ ಮೇಲೆ. ಭಾಗ್ಯಾಗ ಒಂದು ಸಣ್ಣಕ್ಕೆ, ಭಾಳ ಸಣ್ಣಕ್ಕಿದ್ದಾಗ ಒಂದು ಚೂಡಿದಾರ್ ಡ್ರೆಸ್ ಹೊಲ್ದಿದೆ. ಚೂಡಿದಾರ್ ಏನು ಹೇಳ್ತಾರೆ ಅದಕ್ಕೆ? ಇಲ್ಲಿ ತನಕ ಇಷ್ಟೇ ಇರ್ತದೆ, ಹಾಫ್ ಇರ್ತದೆ, ಪ್ಯಾಂಟ್ ಇರ್ತದಲ್ಲ, ಅದು ಏನು ಹೇಳ್ತಾರೆ ಅದಕ್ಕೆ? ಅವಾಗ ಏನೋ ಹೇಳ್ತಿದ್ರು. ಈಗ ಹೆಂಗೆ ಹಾಕ್ಕೊಂಡಲ್ರಿ ಇದೇ ಥರ. ಅದನ್ನೇ ಹೊಲ್ದಿದ್ದೆ. ಅದೇ ಐಡಿಯದ ಮೇಲೆ ಪ್ಯಾಂಟ್ ಹೊಲ್ದೀನಿ, ಚಂದಾಗೈತಿ. ಡೊಗಳೆ ನೋಡ್ರಿ. ತಾಲಿಪಟ್ಟು ರೆಡಿ. ಈ ಥರ ಬರ್ತಾವೆ ನೋಡ್ರಿ. ಹೆಂಗೆ ರೀ ಮಸಾಲೆ ದೋಸೆ ಹಂಗೆ ಆತಾವ. ಮಸ್ತ್ ಬರ್ತಾವೆ ತಾಲಿಪಟ್ಟು. ಇದ್ರ ಜೊತೆಗೆ ಮೊಸರು ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರ್ತೈತಿ ನೋಡ್ರಿ. ಎಲ್ಲ ರೆಡಿ ಆಯಿತು, ಬರ್ರಿ ಎಲ್ಲರೂ ನಾಷ್ಟ ಮಾಡಕ್ಕೆ. ಹಾಕು ತಾಟಿಗೆ. ಮೊಸರು ಹಾಕು. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ, ಸೂಪರ್. ಟೇಸ್ಟ್ ಮಾಡೋ ಬಗ್ಗೆ ಹಿಂಗಾಗೈತಿ ಮೊಸರು. ತಾಲಿಪಟ್ಟು ಸೂಪರ್ ಆಗ್ಯಾವಲ್ಲ. ಮಜಾ ಮಾಡ್ರಿ. ನನಗೊಂದು ಸ್ವಲ್ಪ ಮೊಸರು ಹಾಕು, ದೋಸೆ ಹಾಕು, ದೋಸೆ ಎಲ್ಲ ತಾಲಿಪಟ್ಟು ಹಾಕು. ಅಪ್ಪಂಗೆ ತಾಟೆ ತೊಳೆಯಲ್ರಿ ನೀವು? ಅಪ್ಪಗೆ ತಾಟಲ್ಲಿ ಕೊಡ್ತೀನಿ, ನೀನು ಬಾ ಕೊಡೋ ತಾಟ ಅವ್ರಿಗೆ ಕೊಟ್ಬಿಡು, ನಾವಿಬ್ಬರು ಇದ್ರ ತಿನ್ನಂಬ. ನಂದು ಬಟ್ಲ ತಗೋ. ಬರ್ರಿ ಬಟ್ಟೆ ಹೊಲಿಬೇಕಿಸದ್ದು. ಎಷ್ಟು ದಿನ ಆಯಿತು ಬಟ್ಟೆ ಹೊಲಿದ್ಬಿಟ್ಟು, 1 ವರ್ಷನೇ ಆಯಿತು. ಅವ್ರ ಬಟ್ಟೆನೇ ಹೊಲಿದಿಲ್ಲ, ಕುಂತೇ ಇಲ್ಲ ಮಿಷಿನ್ ಮೇಲೆ. ಕುಂತ್ರೂ ಅಷ್ಟೇ ಚೂರು ಯಾವುದಾದ್ರೂ ಒಂದು ಹೊಲಿಗೆ ಹಾಕ್ತಿದ್ದೆ, ಬಟ್ಟೆ ಹೊಲಿದಿರಲಿಲ್ಲ. ಇವತ್ತು ಏನು ಹೊಲಿಯಾಕತ್ತೀನಪ್ಪ ಅಂದ್ರೆ ಭಾಗ್ಯಂದು ಡ್ರೆಸ್ ಅಲ್ಲ, ಲಂಗ ಬ್ಲೌಸು. ಇದು
ವೇಲ್ ಅದು ಏನು ಹೇಳ್ತಾರೆ ಅದು ವೇಲ ದುಪ್ಪಟ್ಟ ಅದೇನೋ ಲಂಗ ದೋಣಿದು ಬರುತ್ತಲ್ಲ ವೇಲ್ ಅದು ಇದು ಲಂಗ ತೋರಿಸ್ತೀನಿ ಆಮೇಲೆ. ಹೌದು ನಾನು ಕಟಿಂಗ್ ಮಾಡಿರೋ ಇದು ಎಲ್ಲಿ ಭಾಗ್ಯ ಇದನ್ನೇ ಇಲ್ಲ ಲೈನಿಂಗ್ ಕಟ್ ಮಾಡಿ ಇಟ್ಟಿನ ಐತಿ ಆ ಹೊಲೆ ಅರ್ಬಿನೇ ಇಲ್ಲಲ್ಲ ಎಲ್ಲದ ತಾಳ್ಬೇಕಾ ತಾಳೇನು ಬಾ ತಾಳಾರೆ ಜರ ಬರ್ತೀನಿ ಭಾಗ್ಯನ ಕೆಲಸ ಜರಾರೆ ತಾಳು ಬರ್ತೀನಿ ತಾಳುಂಬ್ರಿ ಪಪ್ಪಾಕಿ ಬರೋವರೆಗೂ ಮಿಸ್ಸಿನ ಸ್ವಚ್ಛ ಮಾಡ್ಕೊಳ್ಳೋಣಂತ. ದೊಡ್ಡ ಬ್ಲೌಸ್ ಪೀಸ್ಲಿ ಮತ್ತೆ ಅಯ್ಯೋ ಹೊಡ್ಯಾಕ ಬರ್ತಿಲ್ಲ ತಾಯಿ. ಇದು ಅರ್ಬಿ ಎಲ್ಲದ ಹೊಲ್ಯಾದ ಇದ್ರದ್ದು ಒಳಗೋಗಿಟ್ಟಿ ನೋಡ್ರಿ ಶಣ ಅದಾಳ ನನ್ನ ಮಗಳು. ಅದ್ರ ವೇಲ ಇಲ್ಲಿ ತಂದಿಟ್ಟಾಳ, ಹೊಲೆ ಅರ್ಬಿ ಅನ್ನೋದ ಒಯ್ದು ಒಳಗಿಟ್ಟಾಳ. ಭಾರಿ ಅತಿ ಬುದ್ಧಿವಂತ ಮಕ್ಕಳು. ಎಲ್ಲರಿಗೆ ಆವಾಜ್ ಹಾಕ್ತಾಳ್ರಿ ಒಟ್ಟ ನೋಡಿ ಹೆಂಗೆ ಹೋಗ್ತಾವ ನೋಡ್ರಿ. ಒಟ್ಟು ಮರ್ಯಾದಿಲ್ಲ ಮಕ್ಕಳು. ಇಸ್ತ್ರಿ ನಾ ಮಾಡ್ತೀನಿ ಸುಮ್ ಕುಂದ್ರ ತಾಯಿ ನೀ ಏನು ಗಂಟು ಬಿದ್ದೀನಿ ನಮಗೆ. ಈಗ ಹೋಗಿ ಹಿಟ್ಟು ಸೋಸ ಕೊಟ್ಟಿನ್ರಿ ಗೋಧಿ ಹಿಟ್ಟು ಮೊನ್ನೆ ಊರಿಂದ ತೊಗೊಂಬಂದ ಅಣ್ಣ ಹಂಗೆ ಕುಂತೈತದ ಅದನ್ನ ಸೋಸಿ ಎಲ್ಲನೂ ಸೋಸು ಹಿಟ್ಟು. ಯಾಕಂದ್ರೆ ಅದು ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಅದ ಮತ್ತು ಹುಳ ಆಗಿಬಿಡ್ತೈತೆ ಹಂಗೆ ಇಟ್ಬಿಟ್ರೆ ತೌಡು ಸಂಗಟ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಇಡ್ತಾಳೆ ಭಾಗ್ಯ. ಅಲ್ಲಿವರೆಗೂ ನಾನು ಬ್ಲೌಸ್ ಹೊಲಿಬೇಕು. ಬ್ಲೌಸ್ ಹೊಲಿತೀನಿ ಅಂದಿದ್ದಕ್ಕೆ ಹಿಟ್ಟು ಸೋಸಾಕತ್ತಾಳ. ಶಾಣೆ ಅಲ್ಲ ಅಂತ ನೋಡ್ರಿ ಮಾ. ಓಕೆ ಹೊಲಿತೀನಿ ರೀ. ಹೊಲ್ದ ಮೇಲೆ ಮತ್ತೆ ತೋರಿಸ್ತೀನಿ ನಿಮ್ಗೆ ಹೆಂಗೈತು ಅಂತ ನೋಡ್ರಿ. ಇದು ಭಾಗ್ಯಂದ ಲಂಗ ದಾವಣಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಾಳ. ಅವಾಗೆ ಹೊಲ್ದು ಸ್ವಲ್ಪ ತುಂಬ ದಿನ ಆಯ್ತಲ್ರಿ ಹೊಲ್ದಿಲ್ಲ. ಇವತ್ತು ಹೊಲ್ದಿನಿ ಸ್ವಲ್ಪ ಕಾಲು ಬೇನೆ ಅದು ಕುಂತು ಸೊಂಟ ಬೇನಾಯಿತು ಕಾಲು ಬೇನಾಯಿತು. ಇದು ಬ್ಯಾಕ್ ಸೈಡು ಎತ್ತಿಡಿ ಬಗ್ಗೆ ನೋಡು ಹಿಂಗೆ ಹಾಕ್ತೆ ಹಿಂಗೆ ಸೀದಾ ಮಾಡು. ಇದು ಬ್ಯಾಕ್ ಸೈಡ್ ಹುಕ್ ಬ್ಯಾಕ್ ಸೈಡ್ ಇಟ್ಕೊಂಡು ಫ್ರಂಟ್ ಒಲ್ಲೆ ಅಂದ್ಲು ಹಾಗಾಗಿ ಬ್ಯಾಕ್ ಇಟ್ಟ. ಇದು ಬ್ಯಾಕ್ ಈ ರೌಂಡ್ ಡಿಸೈನ್ ಮಾಡ್ಕೊಂಡಿನಿ ಈ ಥರ. ಕಸಿ ಬರ್ತಾವ ಇಲ್ಲೆರಡು ಲಾಡಿ ಹಾಕ್ಬೇಕು, ಕಸಿ ಹಾಕ್ಬೇಕು ಕಟ್ಟಾಕ ದಾರ. ಇದು ಈ ರೌಂಡ್ ತೊಗೊಂಡಿದ್ದೀನಿ. ಇದು ಬಾರ್ಡ್ರ್ ಏನು ಬರ್ತೈತಲ್ಲ ಅದ್ರದ್ದು ಡಿಸೈನ್ ಹಚ್ಕೊಂಡಿನಿ. ಆಪೋಸಿಟ್ ಕಲರ್ ಚೆನ್ನಾಗಿರ್ತದೆ ಅಂತೇಳಿ ಇದಕ್ಕೊಂದು ಬಾರ್ಡ್ರ ಈ ಥರ ಕೊಟ್ಟೀನಿ. ಭಾರಿ ಮಸ್ತ್ ಒಂದು ಆಪೋಸಿಟ್ ಕಲರ್ ಬೇಕೇ ಬ್ಲೌಸ್ ಅಂದಿಂದ. ಹಾಗಾಗಿ ಸ್ಲೀವ್ಗೆ ಈ ರೀತಿ ಸ್ಲೀವ್ ಕೂಡ ಅಷ್ಟೇ ಅಪೋಸಿಟ್ ಕಲರ್ ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಒಣೆನೇ ಹಾಕ್ಕೊಂಡಿದ್ಲು. ಎಷ್ಟು ಮಸ್ತ್ ಕಾಣಾಗತ್ತಿತ್ತು ಅಂದ್ರೆ ಭಾರಿ ಮಸ್ತ್ ಕಾಣಾಗತ್ತಿತ್ತು. ಅಂದರೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಲ್ರಿ, ಇದು ಲಾಡಿ ಎಲ್ಲ ಹಾಕಬೇಕಲ್ಲ. ನಾಳೆಗೆ ಇದೆಲ್ಲ ರೆಡಿ ಮಾಡಿ ಹಾಕಿ ನಿಮ್ಗೆ ತೋರಿಸ್ತೀನಿ ಅಂತಕೀಗೆ. ಇದು ಫ್ರಂಟ್ ಈ ರೀತಿ ತೊಗೊಂಡಿನಿ ಕಟ್ಟಿಂಗ್. ಸೇಮ್ ಹಾಗೆ ಇದೆ. ರೆಡಿಮೇಡ್ ಅಂಗಡಿಯನ್ನು ತರ್ತೀವಲ್ಲ ಸೇಮ್ ದಿಟ್ಟು ಹಾಗೆ ಆಗೈತಿದೆ. ಹೌದಿಲ್ಲ? ಖರೆ ಹೇಳು. ಖರೆ ಕರೆ ಕರೆ. ಈ ನೆಕ್ ಏನು ಬಂದೈತಲ್ಲ ಇದು ಇಷ್ಟು ಕರೆಕ್ಟ್ ಕೂತದ. ಇದು ಬಾಕ್ಸ್ ಸೇಪು ಹೆಂಗೆ ಗೊತ್ತನ್ರಿ, ಇದು ಸ್ವಲ್ಪ ಇದು ಹಿಂಗೆ ಚೌಕ್ ಇಲ್ಲಿ ಚೌಕ್ ಬಂದೈತಿ. ಆದರೆ ಇದು ಏನಾಗಿರ್ತೈತಿ ಹಿಂಗೆ ಹೋಗ್ಯದ. ಹಿಂಗೆ ಸ್ವಲ್ಪ ಒಳಗೆ ತೊಗೊಂಡು ಹಿಂಗೆ ಇದು ಕಟ್ಟಿಂಗ್ ಇಲ್ಲಿಂದ ಚೌಕ್ ತೊಗೊಂಡು ಇದು ಹಿಂಗೆ ಒಳಗೆ ತೊಗೊಂಡು ಅಂದ್ರೆ ತಿಳ್ಕೊರಿ. ಇದು ಹಿಂಗೆ ಹೊರಗೆ ಬತ್ತಂದ್ರೆ ಏನಾಗ್ತೈತಿ ಇದು ಭಾರಿ ಮಸ್ತ್ ಫಿಟ್ಟಿಂಗ್ ಭಾಳ ಮಸ್ತ್ ಕುಂದಿರ್ತದೆ. ಲಂಗ ದೋಣಿ ಹೊಲಿಬೇಕಂದ್ರೆ ಹಂಗೆ ಹೊಲಿದ್ರೆ ಮಸ್ತ್ ಕುಂದಿರ್ತೈತಿ ರೀ. ಇಲ್ಲಿ ನೀವು ನೋಡ್ಬೋದು ಇದು ಸ್ವಲ್ಪ ಒಳಗೆ ತೊಗೊಂಡಿನಿ. ಆದರೂ ಸೇಪ್ ಸ್ವಲ್ಪ ಹೋಗೈತಿ. ಇದು ಇನ್ನೂ ಸೇಪ್ ಬರಬೇಕಿದೆ. ಇದ್ರದ್ದು ಸ್ವಲ್ಪ ಬಂದೈತಿ, ಇದು ಸ್ವಲ್ಪ ಹೋಗ್ಬಿಟ್ಟೈತಿ. ಆದರೆ ಇದು ಹೆಂಗೆ ಬರ್ಬೇಕಂದ್ರೆ ಕಟ್ಟಿಂಗ್ ನೋಡಿರಿ ಇಲ್ಲಿ ಬಂದೈತಿಲ್ರಿ ಇದು ಇಲ್ಲಿಂದ ಹಿಂಗೆ ಬರಬೇಕು. ಇಲ್ಲಿ ಬಂದು ಇಲ್ಲಿ ಮತ್ತೆ ಬಂದು ಈ ಕಡೆ ಕೂಡ್ಕೋಬೇಕು. ಈ ಗ್ಯಾಪಲ್ಲಿ ಇದು ಸ್ವಲ್ಪ ಇದು ಬರಬೇಕು. ಇಲ್ಲಿ ಸ್ವಲ್ಪ ಮೂಲಿ ಹೋಗಬೇಕು, ಹಿಂಗೆ ಒಳಗೆ ಬರಬೇಕು. ಇಷ್ಟು ಫಿಟ್ಟಿಂಗ್ ಕರೆಕ್ಟಾಗಿ ಕೂರ್ತದೆ. ಐಡಿಯಾ ಈಗ ಸಿಕ್ತು. ನಾನು ಫಸ್ಟ್ ಟೈಮು ಈ ಲಂಗ ಬ್ಲೌಸ್ ಹೊಲ್ದಿರೋದು, ಲಂಗದ ಮೇಲೆ ಬ್ಲೌಸ್ ಹೊಲ್ದಿರೋದು. ಐಡಿಯಾನೇ ಇರಲಿಲ್ಲ. ಸುಮ್ಮನೆ ಕಟ್ ಮಾಡ್ತಾ ಹೊಲಿತಾ ಎಲ್ಲ ಅಲ್ಲೆಲ್ಲೇ ರೆಡಿ ಮಾಡ್ಕೊಂಡ್ವಿ. ಈ ಬಫ್ ಸ್ಲೀವ್ ಅನ್ನೋದು ಮೊದಲು ಹೊಲ್ದಿದ್ದೆ ನಾನು. ನನ್ನ ಬ್ಲೌಸ್ನು ಹೊಲ್ಕೊಂಡಿನಿ. ಆಮೇಲೆ ಭಾಗ್ಯಗೂ ಒಂದು ಕರೀದು ಹೊಲ್ದಿದ್ದೆ, ಉಟ್ಕೊಂಡಿಲ್ಲ ಆದ್ರದ್ದು. ಹಾಗಾಗಿ ಅದನ್ನೇ ಇರಲಿ ಅಂತಂದ್ಲು ಹೊಲ್ದೆ. ಇಷ್ಟು ಮಸ್ತ್ ಕೂತೈತ್ರಿ ತೋಳದೆಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಐತಿ. ಅದೇ ನಾಳೆ ಹಾಕಿ ತೋರಿಸ್ತೀನಿ ನಿಮಗೆ. ಈಗಿರಲಿ ಬಿಡು, ನಾಳೆ ಹಾಕೋಣಂತ. ಈಗ ಬಾಂಡೆ ತೊಳಿಬೇಕು ನನಗೆ. ಈಗ ದಮ್ ಗಟ್ಟಂಗಾಗೈತಿ ಅಂದ್ರೆ ಇಷ್ಟು ಫಿಟ್ಟಿಂಗ್ ಕರೆಕ್ಟಾಗೈತೆ ನೋಡ್ರಿ. ಎಲ್ಲಿ ಲೂಸ್ ಬಿದ್ದಿಲ್ಲ, ಜೋತ್ ಬಿದ್ದಿಲ್ಲ, ಎಕ್ಸ್ಟ್ರಾ ಅರ್ಬಿ ಹಿಂಗೆ ಮುದ್ದಿ ರಿಂಕಲ್ಸ್ ಎಲ್ಲ ಬರುತ್ತಲ್ಲ ಆ ಥರದ್ದು ಏನೂ ಆಗಿಲ್ಲ.
ಫುಲ್ ಕರೆಕ್ಟಾಗಿ ಬಂದೈತಿ. ಈಗಿರಲಿ ಖಂಡಿತ ನಾಳೆ ಇದು ರೆಡಿ ಮಾಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಕೆಲಸ ಐತಿ. ಇದು ದಾರ ಕಟ್ಟೋದೈತಲ್ಲ, ಇದಕ್ಕೆ ಮೇನ್ ದೊಡ್ಡ ಕೆಲಸ ಐತಿ. ಇದಕ್ಕೂ ಐತಿ. ಹಾಂ, ಅದನ್ನೆರಡು ರೆಡಿ ಮಾಡಿ ನಾಳೆ ಹಾಕಿಸಿ ತೋರಿಸ್ತೀನಿ ನಿಮ್ಗೆ. ಟೈಲರಿಂಗ್ ಕಲಿಬೇಕು ಅನ್ನೋರು ಇದ್ದೀರಿ ನೋಡ್ರಿ. ಕಲಿಯೋದು ತುಂಬಾ ಈಸಿ, ಆದ್ರೆ ಮನಸ್ಸು ಮಾಡಿ ಕಲಿಬೇಕಷ್ಟೇ. ನನ್ನ ತಲೆಯಾಗಂತೂ ಒಂದು ಹುಲ್ ಕಡ್ಡಿ ಅಟ್ಟೂ ಹೋಗಿದ್ದಿಲ್ಲ ಕಟ್ಟಿಂಗ್ ಹೆಂಗೆ ಅನ್ನೋದು. ಹಾಗೆ ಪ್ರಯತ್ನ ಪಟ್ಟು ಕಲಿತೆ. ಈಗ ನಾನು ಬರೀ ಮಾಮೂಲಿ ಬ್ಲೌಸ್ ಕಟ್ಟಿಂಗೇ ಬರ್ತಿರಲಿಲ್ಲ ನೋಡಿ. ಈಗ ಲಂಗ ಬ್ಲೌಸ್ ಹೊಲಿಯಂಗಾಯಿತು. ಡ್ರೆಸ್ ಕೂಡ ಹೊಲಿತೀನಿ, ಮತ್ತು ಡಿಸೈನ್ ಬ್ಲೌಸ್ ಕೂಡ ಹೊಲಿತೀನಿ. ಇಲ್ಲಿ ಬರ್ತಾವು, ಆದರೆ ನಾನೇ ಹೊಲಿಯೋದು ಬಿಟ್ಟಿನಿ. ಇವತ್ತೊಬ್ಬರು ಕೇಳಿ ಹೋದರು, ನಾನೇ ಹೊಲಿದಿಲ್ಲ. ಯಾಕಪ್ಪ ಅಂದ್ರೆ ನನಗೆ ಹುಷಾರಿಲ್ಲ, ಬೇಡ ಯಾಕಪ್ಪ ಅಂತೇಳಿ ಬಿಟ್ಬಿಟ್ಟಿದ್ದೀನಿ. ಮತ್ತು ಒಂದು ಬಿಟ್ಟು ಒಂದು ಕೂತ್ರೆ ಏನು ಮಾಡಿದ್ರು ಹಿಂದ್ರಗಡೆ. ಓಕೆ ಫ್ರೆಂಡ್ಸ್, ಈ ಜಿಪ್ರಿ ತಿಲಿನ ಇಕ್ಕೋಬೇಕು. ಬಂಡೆ ತೊಳಿಬೇಕಿನ್ನ ಭಾಗ್ಯಮ್ಮ ಕಸ ಹುಡುಗಳ ದೀಪ ಹಚ್ತಾಳ. ನಂದೇ ಬಾಕಿ ಕೆಲಸ ಉಳಿದಿರೋದು. ಹಿಟ್ಟು ಸೋಸಾಳ, ಅರ್ಧಂಬರ್ಧ ಹಿಟ್ಟು ಸೋಸಾಲ ಇಟ್ಟಾಳ. ಒಂದು ಪುಟ್ಟಿ ಸೋಸಾಳ, ಇನ್ನೂ ಅರ್ಧ ಪುಟ್ಟಲ್ಲಿ ಇಟ್ಟಾಳ ಬಕೀಟ. ನೋಡ್ರಿ, ಈ ಥರ ಮಾತಾಡೋರ್ನ ಏನು ಮಾಡೋದು, ತಲೆ ಕೆಟ್ಟು ಬದ್ನಿಕಾಯಿ ಆಗ್ಬಿಡ್ತೈತೆ ನನಗೆ. ಅರ್ಧಂಬರ್ಧ ಹೊಲ್ದೀನಿ, ಅದಕ್ಕೆ ಚೆಂದಾಗಿ ಅಲಂಕಾರ ಮಾಡೋದು ಬೇಡ. ಏನು ಹಾಗೆ ಇರಲಿ, ಬರೀ ಒಣ ದಾರ ಹಾಕಿಬಿಡ್ಲಿ, ಅದಕ್ಕೇನು ಬೇಡ. ಮುಂದೆ ಉಪ್ಪು ಖಾರ ಹುಳಿ ಏನು ಬೇಡ. ಅದಕ್ಕೆ ಸುಮ್ಮ ಜೀರಿಗೆ ಸಾಸಿವೆ ಹಾಕು, ನೀರು ಹಾಕು, ಸಾಕಟ್ಟೆ. ಚಲೋ ಆಗಲ್ಲ. ಮತ್ತು ಅದಕ್ಕೆ ಹೇಳಿದ್ದು ಚಲೋ ಆಗಲತ್ತೇ ಹೇಳಿದ್ದು. ಬಾರ ಜಯಂತಿ ವಿಡಿಯೋ ಕಾಲ್ ಮಾಡಿದ್ವಾ ಯಾರಿಗೂ? ಎಲ್ಲಿ ಹೋಗಿದ್ದೆ? ಶನಿವಾರ ಬಂದೆ. ಇವತ್ತು ತಾನೆ ಶನಿವಾರ. ಭಾಗ್ಯನ ಮಗಳು, ಫ್ರೆಂಡು ಮಗಳು ಬಂದಿದ್ಲು, ಮಾತಾಡ್ಸಿದೆ. ಓಕೆ ಫ್ರೆಂಡ್ಸ್, ಭಾಗ್ಯ ಫ್ರೆಂಡು ಅಂತ ಹೇಳಿದ್ದೇನೆ, ಅದಕ್ಕೆ ಭಾಗ್ಯನ ಮಗಳು ಅಂತ ಹೇಳಿಲ್ಲ. ನನ್ನ ಫ್ರೆಂಡು ಭಾಗ್ಯನ ಮಗಳು ಅಂತ ಹೇಳಿದ್ದು. ಬರೀ ಅಪಾರ್ಥ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸಿಗೋಣ ಮತ್ತೆ ನಾಳೆ ವಿಡಿಯೋದೊಳಗೆ. ನಮಸ್ಕಾರ ಎಲ್ಲರಿಗೂ.